ರಸ್ತೆ ಪಕ್ಕ ನಿಲ್ಲಿಸಿದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಯಶವಂತಪುರದ ಮತ್ತಿಕೆರೆ ಸಿಗ್ನಲ್ ಬಳಿ ಈ ಘಟನೆ ನಡೆದಿದೆ. ರಸ್ತೆ ಪಕ್ಕದಲ್ಲಿ ಕಾರು ಪಾರ್ಕ್ ಮಾಡಿ ನಿಲ್ಲಿಸಿದ್ರು. ಈ ವೇಳೆ ಏಕಾಏಕಿಯಾಗಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಕಾರಿನಿಂದ ಇಳಿದು ಚಾಲಕ ಹೊರಬಂದಿದ್ದಾರೆ. ತಕ್ಷಣ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಪಾರ್ಕ್ ಮಾಡಿದ್ರು ರಸ್ತೆ ಬದಿಯಲ್ಲಿ, ಅದು ಕೂಡ ಮರದ ಕೆಳಗಡೆ ನೆರಳಿರಲಿ ಅಂತ ಅಲ್ಲಿ ಪಾರ್ಕ್ ಮಾಡಿದ್ರು. ಚಾಲಕ ಆದರೂ ಒಳಗಡೆ ಇದ್ರು. ಏಕಾಏಕಿಯಾಗಿ ಬೆಂಕಿ ಹತ್ಕೊಂಡಿದೆ. ಚಾಲಕ ತಕ್ಷಣಕ್ಕೆ ಹೊರ ಓಡಿ ಬಂದಿದ್ದಾನೆ. ಇಂಜಿನ್ ಹೀಟ್ ಆಗಿದ್ರಿಂದ ಹೀಗಾಯಿತು, ತಾಂತ್ರಿಕ ದೋಷನೋ ಯಾಕೆ ಹೀಗಾಯಿತು ಅಂತ ಗೊತ್ತಿಲ್ಲ, ಆದರೆ ಬೆಂಕಿ ಮಾತ್ರ ಹೊತ್ಕೊಂಡಿದೆ. ಕಾರ್ ಬಂದು ನಿಲ್ಲಿಸಿದ್ದಾರೆ ಮೆಡಿಕಲ್ಗೆ, ಅದರಿಂದ ಹತ್ಕೊಂಡು ಉರಿತೈತೆ. ಕಾರ್ ಬಂದು ಮತ್ತಿಕೆರೆ ಬಸ್ ಸ್ಟಾಪ್ ಇದೆ ಮುಂದೆ ನೋಡಿ, ಮುಂದೆ ಡ್ರೈವರ್ ಬಚಾವ್ ನೋಡಿ, ಕಾರೆಲ್ಲ ಹತ್ಕೊಂಡು ಉರಿತೈತೆ. ಮತ್ತಿಕೆರೆ ಕಡೆ ಯಾರು ಯಶವಂತಪುರ ಬರೋಕ್ಕೆ ಕಾರ್ ಹತ್ಕೊಂಡು ಉರಿತೈತೆ. ಮೈನ್ ರೋಡಲ್ಲಿ ಫುಲ್ಲು ಮತ್ತಿಕೆರೆ ಫುಲ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಕಾರ್ಗಳೆಲ್ಲ ಹತ್ಕೊಂಡು ಮತ್ತಿಕೆರೆ ಕಡೆ ಯಾರು ಯಶವಂತಪುರ ಬರೋಕ್ಕೆ ಕಾರ್ ಹತ್ಕೊಂಡು ಉರಿತೈತೆ. ಮೈನ್ ರೋಡಲ್ಲಿ ಫುಲ್ಲು ಮತ್ತಿಕೆರೆ ಫುಲ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಸಂದೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂದೇಶ್, ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ರು, ಪಾರ್ಕ್ ಮಾಡಿದ್ರು, ಹೇಗೆ ಹೊತ್ಕೊಳ್ತು ಅಂತ ಬೆಂಕಿ? ವಾಸುದೇವ್, ಈಗ ಪ್ರಾಥಮಿಕ ಹಂತದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಅದಾದ ನಂತರ ಏನು ಕಂಪ್ಲೀಟ್ ಆಗಿ ಒಂದು ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ಸಂದರ್ಭದಲ್ಲಿ ಮುಂದೆ ಇರುವಂತಹ ಇಂಜಿನ್ ನಲ್ಲಿ ಈ ಒಂದು ಬೆಂಕಿ ಮೊದಲಿಗೆ ಕಾಣಿಸ್ಕೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಈಗ ಸದ್ಯ ಕಂಪ್ಲೀಟ್ ಆಗಿ ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಮಾಡಿದ್ದಾರೆ. ಈ ಒಂದು ಘಟನೆ ನಡೆದಿರೋದು ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮತ್ತಿಕೆರೆ ಸಿಗ್ನಲ್ ಬಳಿ ನಡೆದಿರುವಂತಹ ಘಟನೆ. ಅಂದ್ರೆ ರೋಡ್ ಸೈಡ್ ನಲ್ಲಿ ಕಾರ್ ಪಾರ್ಕ್ ಮಾಡಿ ಕಾರ್ ಚಾಲಕ ಅಲ್ಲಿಂದ ತೆರಳಿರ್ತಾರೆ. ತೆರಳಿದಂತ ಸಂದರ್ಭದಲ್ಲಿ ಏಕಾಏಕಿ ಕಾರ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬೆಂಕಿ ಕಾಣಿಸ್ಕೊಂಡ ನಂತರ ಅಲ್ಲಿದ್ದಂತಹ ಸ್ಥಳೀಯರೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆಯನ್ನ ಮಾಡ್ತಾರೆ. ಜೊತೆಗೆ ಅಲ್ಲೇ ನೀರನ್ನ ತೆಗೆದುಕೊಂಡು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಇಂಜಿನ್ ನಲ್ಲಿ ಮೊದಲಿಗೆ ಬೆಂಕಿ ಕಾಣಿಸ್ಕೊಂಡು ಅದಾದ ನಂತರ ಕಂಪ್ಲೀಟ್ ಆಗಿ ಆ ಕಾರು ಸುಟ್ಟು ಕರಕಲಾಗಿರುವಂತದ್ದು. ಹಾಗಾಗಿ ಎಕ್ಸಾಕ್ಟ್ ಆಗಿ ಏನಾಯ್ತು ಕಾರ್ನಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪರಿಶೀಲನೆಯನ್ನ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ನಡೆಸ್ತಾ ಇದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.